ಪ್ರಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಚಟುವಟಿಕೆ ಆ ಅಕ್ಷರವನ್ನು ಬಳಸಿ ವಿರುದ್ಧಾರ್ಥಕ ಪದ ಹೇಗೆ ರಚನೆ ಮಾಡುವುದನ್ನ ಅನ್ನೋದನ್ನ ಚಟುವಟಿಕೆ ಮೂಲಕ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನ್ಯಾಯ ಅಂತಿದೆ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದ ಯಾವುದಾಗುತ್ತಂದ್ರೆ ಅನ್ಯಾಯ. ನಾನು ಆ ಅನ್ನುವ ಅಕ್ಷರವನ್ನು ಬಳಸಿದ್ದೇನೆ, ಅಲ್ಲಿ ನ್ಯಾಯಕ್ಕೆ ಏನಾಗುತ್ತೆ? ಅದೇ ರೀತಿಯಾಗಿ ಮಿತ, ಮಿತಕ್ಕೆ ಅಮಿತ. ಅದೇ ರೀತಿಯಾಗಿ ಶುದ್ಧಕ್ಕೆ ಅಶುದ್ಧ, ಶುದ್ಧ ಶುದ್ಧಕ್ಕೆ ಶುದ್ಧ. ನಂತರದಲ್ಲಿ ವಿಶ್ರಾಂತಿ ಅವಿಶ್ರಾಂತಿ, ಚೇತನ ಅಚೇತನ, ಸಹಜ ಅಸಹಜ. ಹಾಗೆ ಇಲ್ಲಿ ಪದಗಳಿದ್ದಾವೆ. ಧೈರ್ಯ ಅಧೈರ್ಯ, ಹಿಂಸೆ ಅಹಿಂಸೆ, ಶಾಂತಿ ಅಶಾಂತಿ, ಯೋಗ್ಯ ಏನಾಗುತ್ತೆ? ಅಯೋಗ್ಯ, ಗೌರವ ಅಗೌರವ, ಪವಿತ್ರ ಅಪವಿತ್ರ. ಈ ರೀತಿ ನಾವು ಆ ಅನ್ನುವ ಅಕ್ಷರವನ್ನು ಬಳಸಿ ಒಂದು ಪದಕ್ಕೆ ವಿರುದ್ಧ ಪದವನ್ನು ನಾವು ರಚನೆ ಮಾಡಬಹುದು.